ಅದೇ ನಿಟ್ಟಿನಲ್ಲಿ ನಮಗೆ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಹಾಗೆ APMC ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಒಂದಷ್ಟು ಕಳ್ಳತನ ಪ್ರಕರಣಗಳು HBT ಏನಂತೀವಿ ಆ ತರದ್ದು ಹಾಗೆ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ನಾವು ಸಕ್ಸಸ್ಫುಲಿ ಪತ್ತೆ ಮಾಡಿರುವಂತದ್ದಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಅಡಿಷನಲ್ SP ಅವರು ಮುಖ್ಯವಾಗಿ ಈ ಕ್ರೈಮ್ ಏನು ಅದನ್ನ ಸೂಪರ್ವಿಷನ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ DSP ಸಿಟಿ ಗೋವಿಂದರಾಜು ಹಾಗೆ ನಮ್ಮ ಕೌಲ್ ಬಜಾರ್ ಇನ್ಸ್ಪೆಕ್ಟರ್ ಷಣ್ಮುಗಪ್ಪ, APMC ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಮತ್ತೆ ಅವರ ಕ್ರೈಮ್ PSIಗಳು ಹಾಗೆ ಕ್ರೈಮ್ ಸಿಬ್ಬಂದಿಗಳು ಎಲ್ಲರೂ ಸೇರಿ ಸಕ್ಸಸ್ಫುಲ್ ಆಗಿ ಒಂದಷ್ಟು ಕೇಸಸ್ ಅನ್ನ ಡಿಟೆಕ್ಟ್ ಮಾಡಿರೋದು. ಮುಖ್ಯವಾಗಿ ಅದರಲ್ಲಿ ಹನುಮಂತಪ್ಪ ಅಂತ ಹೇಳಿ ಒಬ್ಬ MOB. ಇವನು ಹನುಮಂತಪ್ಪ 28 ವರ್ಷ ವಯಸ್ಸು, ಕರಿಮಾರೆಮ್ಮ ಕಾಲೋನಿ ಕೌಲ್ ಬಜಾರ್ ಲಿಮಿಟ್ಸ್ ಅಲ್ಲಿ ಇದ್ದಂತವನು. ಇವನ ಮೇಲೆ ಸುಮಾರು ಕೇಸಸ್ ಪ್ರಕರಣಗಳು ಈಗಾಗಲೇ ಆಗಿ ಕೆಲವೊಂದು ಪತ್ತೆ ಮಾಡಿ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರುವಂತದ್ದು. ಇವನ ಮೇಲೆ MOB ಇದೆ ಕೌಲ್ ಬಜಾರ್ನಲ್ಲಿ. ಮುಖ್ಯವಾಗಿ ನಮ್ಮ ಜಿಲ್ಲೆಯನ್ನ ಹೊರತುಪಡಿಸಿ ದಾವಣಗೆರೆ, ಬೆಂಗಳೂರು, ಗದಗ, ಚಿತ್ರದುರ್ಗ, ವಿಜಯನಗರ, ತುಮಕೂರು, ಕೊಪ್ಪಳ, ಚಿತ್ತೂರು ಈ ತರ ಸುಮಾರು ಜಿಲ್ಲೆಗಳಲ್ಲಿ ಅವನು ಪ್ರಾಪರ್ಟಿ ಅಫೆನ್ಸಸ್ ನ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಅವನ ಮೋಡಸ್ ಏನಂತಂದ್ರೆ ಅವನು ರಾಡ್ ಯೂಸ್ ಮಾಡ್ಕೊಂಡು ಮನೆಯನ್ನ ಬ್ರೇಕ್ ಮಾಡುವಂಥದ್ದು. ಸೊ ನಮ್ಗೆ ಒಂದಷ್ಟು ಕೇಸಸ್ ಅಲ್ಲಿ ಆ ಪ್ರಕರಣಗಳ ಒಂದು ಚಿತ್ರಣ ನೋಡಿದಾಗ ಈ ವ್ಯಕ್ತಿ ಮಾಡಿರಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ಇವನ್ಗೆ ಒಂದೆರಡು ಕೇಸಲ್ಲಿ ನೋಟಿಸ್ ಕೊಟ್ಟಂತದಿತ್ತು. 12/8ಕ್ಕೆ 16/8ಕ್ಕೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರುವಂತದಿತ್ತು. ಬಟ್ ಇವನು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದ. ಆನಂತರದಲ್ಲಿ ಇವನು ತಾನೇನ್ ಕಳ್ಳತನ ಮಾಡಿರುವಂತಹ ವಸ್ತುಗಳಿದೆ ಅದರಲ್ಲಿ ಮುಖ್ಯವಾಗಿ ನಮಗೆ ಅವನ ಒಂದು ಪೊಸೆಷನ್ ಅಲ್ಲಿ ಅವನು ಅರೆಸ್ಟ್ ಆಗೋ ಸಂದರ್ಭದಲ್ಲಿ ಸುಮಾರು 110 ಗ್ರಾಮ್ ಬಂಗಾರ ಚಿನ್ನ ಹಾಗೆ 10 ಲಕ್ಷ ನಗದು ಹಣ, ಅದ್ರ ಜೊತೆಗೆ ನಮಗೆ ಅವನು ಪರಾರಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ವಾಲ್ಮೀಕಿ ಭವನದ ಹತ್ರ ನಾವು ಅವನನ್ನ ಸೆಕ್ಯೂರ್ ಮಾಡ್ಕೊಂಡಿರುವಂತದ್ದು. ಆನಂತರದಲ್ಲಿ ಅವನನ್ನ ವಿಚಾರಣೆ ಮಾಡಿದಾಗ ಈ 110 ಗ್ರಾಮ್ ಚಿನ್ನ ಏನಿದೆ ಇವನು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನ 3 ಪ್ರಕರಣಗಳಲ್ಲಿ 69/26, 94/26 ಹಾಗೆ 107/26 ಈ 3 ಪ್ರಕರಣ ಹಾಗೆ ಗದಗ್ ಜಿಲ್ಲೆಯ ಮುಂಡರ್ಗಿ ಪೊಲೀಸ್ ಸ್ಟೇಷನ್ ನ 106/26 ಈ 4 ಪ್ರಕರಣಗಳಲ್ಲಿ ಇವನು ಕದ್ದಿರುವಂತಹ ಚಿನ್ನವನ್ನ ಹಾಗೆ ಒಂದು ಪ್ರಕರಣ ಇದರಲ್ಲಿ ಯಾವ್ದು ನಾನು ಹೇಳಿದ್ದು 94/26 ಇದರಲ್ಲಿ ಕ್ಯಾಶ್ ಮಾತ್ರ ಹೋಗಿರುವಂತದಿತ್ತು. HBT ಆಗಿ ಮನೆಯಲ್ಲಿದ್ದಂತಹ ಹಣ ಮಾತ್ರ ಹೋಗಿರುವಂತದಿತ್ತು. ಅದರಲ್ಲಿದ್ದಂತಹ 10 ಲಕ್ಷ ಹಣವನ್ನ, ಅದು ಸುಮಾರು ನಮ್ಗೆ ರಿಪೋರ್ಟ್ ಆಗಿದ್ದು 21 ಲಕ್ಷದ್ದು, ಬಟ್ ಅವನ ಹತ್ರ ಪೊಸಿಷನ್ ಅಲ್ಲಿ ಇದ್ದಿದ್ದು 10 ಲಕ್ಷ ಹಣ. ಇಷ್ಟನ್ನ ತಗೊಂಡು ಅವನು ಪರಾರಿ ಆಗ್ತಾ ಇದ್ದ. ಅವನನ್ನ ಸಕ್ಸಸ್ಫುಲ್ ಆಗಿ ಅವನನ್ನ ನಾವು ಅರೆಸ್ಟ್ ಮಾಡಿರುವಂತದ್ದು. ಆನಂತರದಲ್ಲಿ 3 ದಿನ ಅವನನ್ನ ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡಿದಾಗ ಈ ಎಲ್ಲಾ ಪ್ರಕರಣಗಳ ಮಾಹಿತಿಯನ್ನ ನೀಡಿ ಆನಂತರ ಅವನು ಈ ಮೋಡಸ್ ಅಲ್ಲಿ ಏನಂದ್ರೆ ಈ ಚಿನ್ನವನ್ನೆಲ್ಲ ತಗೊಂಡು ಬೇರೆ ಬೇರೆ ಜ್ಯುವೆಲರಿ ಶಾಪ್ಗಳಿಗೆ ಮಾರಾಟ ಮಾಡ್ತಾ ಇದ್ದ. ಅವನಿಗೆ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಇದ್ದು, ಅದಕ್ಕೋಸ್ಕರ ಅವನು ಅದನ್ನ ಬಳಸ್ತಾ ಇದ್ದಂಥದ್ದು, ಅರ್ಧ ರೇಟ್ಗೆ ಎಲ್ಲ ಮಾರುವಂತದ್ದು ಮಾಡ್ತಾ ಇದ್ದ. ಸೊ ಅವನು ತಿಳಿಸಿದ ಹಾಗೆ ಬೇರೆ ಬೇರೆ ಜ್ಯುವೆಲರಿ ಶಾಪ್ಗಳಿಂದ ನಮ್ಗೆ ಇದು ರಿಕವರಿ ಆಗಿರುವಂತದ್ದು. ಸೊ ಇದು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ನ ಅಧಿಕಾರಿ ಸಿಬ್ಬಂದಿಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ನವೀನ್, ಗೋವಿಂದರಾಜು, ಷಣ್ಮುಗಪ್ಪ ಹಾಗೆ ಕೌಲ್ ಬಜಾರ್ PSIಗಳು ನಿಂಗಪ್ಪ, ರವಿ, ಆಮೇಲೆ ASIಗಳಾಗಿರುವಂತಹ ತಿಪ್ಪೇರುದ್ರ, ಆಮೇಲೆ ಜಡಿಯಪ್ಪ, ಶ್ರೀನಿವಾಸ್, ಭೀಮನ್ಗೌಡ, ಲಾಲು ಸಾಬ್, ಶಾಂತಿ ಈ ತರ ಸುಮಾರು ಜನ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾಗರಾಜ್, ಅನ್ವರ್ ಭಾಷಾ ಹಾಗೆ ಸೋಮಪ್ಪ ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.